केसी वेणुगोपाल जी, विजय वसंत जी, चंद्रशेखर जी, EH लक्ष्मण जी, शिवलिंग गौडा जी, HM रेवन्ना जी, शशिधर जी, पुट्टेगौडा जी, मंजे गौडा जी, HK महेश जी, भाइयों और बहनों, प्रेस के हमारे मित्रों, आप सबका यहाँ बहुत बहुत स्वागत। और हमारे जो कांग्रेस के कार्यकर्ता हैं, जो बब्बर शेर हैं, आपका भी यहाँ स्वागत। ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಅವರೇ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ EH ಲಕ್ಷ್ಮಣ್ ಅವರೇ, ರಾಜ್ಯಸಭಾ ಸದಸ್ಯರಾದಂಥ JC ಚಂದ್ರಶೇಖರ್ ಅವರೇ ಹಾಗೂ HM ರೇವಣ್ಣ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈ ಹಾಸನ ಜಿಲ್ಲೆಯ ಹಾಗೂ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಕಟ್ಟಾಳುಗಳಾದಂಥ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತೇನೆ। भाइयों और बहनों, आपको याद होगा कि पिछले चुनाव में बीजेपी चुनाव नहीं जीती थी। ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಚುನಾವಣೆಯನ್ನ ಗೆದ್ದಿರಲಿಲ್ಲ। ये जो बीजेपी की सरकार है, 3 साल से जो कर्नाटक में राज कर रही है, ये लोकतांत्रिक रास्ते से नहीं चुनी गई, ये चोरी की गई थी। ಕಳೆದ 3 ವರ್ಷಗಳಿಂದ ಕರ್ನಾಟಕದಲ್ಲಿ ರಾಜ್ಯಭಾರವನ್ನ ಮಾಡ್ತಾ ಇರತಕ್ಕಂತ ಬಿಜೆಪಿ ಸರ್ಕಾರ ತಮ್ಮೆಲ್ಲರ ಮೂಲಕ ಆಯ್ಕೆ ಆಗಿರ್ತಕ್ಕಂತ ಪಕ್ಷ ಅಲ್ಲ, ಅದು ಕಳ್ಳದಾರಿಯಲ್ಲಿ ಅಧಿಕಾರವನ್ನ ಹಿಡಿದಿರ್ತಕ್ಕಂತ ಪಕ್ಷ। बीजेपी ने MLAs को पैसा देकर कर्नाटक में सरकार बनाई। ಭಾರತೀಯ ಜನತಾ ಪಕ್ಷ ಕರ್ನಾಟಕದ ಶಾಸಕರುಗಳಿಗೆ ಹಣವನ್ನ ಕೊಟ್ಟು ಅವರನ್ನ ಖರೀದಿ ಮಾಡಿ ತನ್ನ ಅಧಿಕಾರವನ್ನ ಇಲ್ಲಿ ಮಾಡ್ತಾ ಇದೆ। और आज आप कर्नाटक के किसी भी बच्चे से पूछिए, 6-7 साल के बच्चे से पूछिए कि भाई ये जो सरकार है इसका नाम क्या है, तो वो आपको बोलेगा 40% सरकार। ನೀವು ಕರ್ನಾಟಕದ ಯಾರನ್ನಾದರೂ ಕೇಳಿ, ಈ ರಾಜ್ಯದ ಒಬ್ಬ ಸಣ್ಣ 6-7 ವರ್ಷದ ಮಗುವನ್ನ ಕೊಳಿದ್ರು ಇಲ್ಲಿ ರಾಜ್ಯಭಾರವನ್ನ ಮಾಡ್ತಾ ಇರ್ತಕ್ಕಂಥ ಯಾರು ಅಂತ ಹೇಳಿದ್ರೆ 40% ಸರ್ಕಾರ ಅಂತೇಳಿ ಎಲ್ಲರೂ ಕೂಡ ಘಂಟಘೋಷವಾಗಿ ಹೇಳ್ತಾರೆ। और ये कर्नाटक के सब लोग जानते हैं। कॉन्ट्रैक्टर एसोसिएशन ने प्रधानमंत्री को चिट्ठी लिखी और कहा कि 40% कमीशन कर्नाटक में लिया जा रहा है। ತಮ್ಮೆಲ್ಲರಿಗೂ ಗೊತ್ತಿದೆ, ಈ ರಾಜ್ಯದ ಗುತ್ತಿಗೆದಾರರ ಸಂಘದ ಅವರೇ ಕೂಡ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನ ಬರೆದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ 40% ವಸೂಲಿ ಮಾಡ್ತಾ ಇದೆ ಅಂತಕ್ಕಂಥ ದೂರನ್ನ ನೀಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಂತ ವಿಷಯ। प्रधानमंत्री ने चिट्ठी पढ़ी होगी मगर जवाब नहीं दिया। ಮಾನ್ಯ ಪ್ರಧಾನಮಂತ್ರಿಗಳು ಆ ಚೀಟಿಯನ್ನ ಓದಿರಬಹುದು, ದೂರನ್ನ ಓದಿರಬಹುದು, ಆದರೆ ಇಲ್ಲಿಯವರೆಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರವನ್ನ ನೀಡಿಲ್ಲ। दिग्लेश्वर स्वामी गडक जी कहते हैं कि मुझसे 30% कमीशन लिया गया, 10% डिस्काउंट दिया। ಈ ನೆಲದ ಒಬ್ಬ ಸ್ವಾಮಿಯವರು ಹೇಳ್ತಾರೆ, ನನ್ನಿಂದ 30% ಅನ್ನ ವಸೂಲಿ ಮಾಡಿ ನನಗೆ ಅದರ ಹಣವನ್ನ ನೀಡಿದ್ದಾರೆ ಅಂತ ಹೇಳಿ। मैसोर सैंडल सोप स्कैंडल में MLA का बेटा 8 करोड़ रुपए के साथ पकड़ा जाता है। ಮೈಸೂರು ಸ್ಯಾಂಡಲ್ನ ಗುತ್ತಿಗೆಯ ವಿಚಾರದಲ್ಲಿ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಇಲ್ಲಿನ ಒಬ್ಬರು ಶಾಸಕರು 8 ಕೋಟಿಯ ಮೊತ್ತ ಲಂಚವನ್ನ ಪಡೆಯುವಾಗ ಸಿಗಾಕೊಳ್ತಾರೆ। और अलग अलग स्कैम्स हुए, पुलिस सब इंस्पेक्टर स्कैम, असिस्टेंट प्रोफेसर स्कैम, असिस्टेंट इंजीनियर स्कैम, कोऑपरेटिव बैंक स्कैम। ಇಲ್ಲಿ ಹಲವಾರು ಲಂಚದ ಭ್ರಷ್ಟಾಚಾರದ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿದೆ। ಒಂದು ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ಗಳ ಆಯ್ಕೆಯಲ್ಲಿ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗಳ ಆಯ್ಕೆಯಲ್ಲಿ ಹಾಗೂ ಇಂಜಿನಿಯರ್ಗಳ ಆಯ್ಕೆಯಲ್ಲಿ ಕೂಡ ಇಲ್ಲಿ ಲಂಚಗುಳಿತನ ನಡೆದು ಈ ಸರ್ಕಾರ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ।
तो बीजेपी ने पहले आपकी सरकार चोरी की और उसके बाद सरकार के माध्यम से आपसे चोरी की। ಬಿಜೆಪಿ ಪಕ್ಷ ಮೊದಲು ಸರ್ಕಾರಕ್ಕೆ ಬರುತ್ತೆ, ನಂತರ ಅವರು ಆ ಸರ್ಕಾರದ ಮೂಲಕ ಎಲ್ಲರಿಗೂ ಕೂಡ ದಿಕ್ಕನ್ನ ತಪ್ಪಿಸಿ ಲಂಚಗೂಳಿತನವನ್ನ ಮಾಡ್ತಾ ಇದೆ. अब प्रधानमंत्री यहां आकर भाषण देते हैं, ಈಗ ಇಲ್ಲಿ ಬಂದು ಪ್ರಧಾನಮಂತ್ರಿಗಳು ಭಾಷಣವನ್ನ ಮಾಡ್ತಾರೆ. मगर सच्चाई यह है कि कर्नाटक में पिछले 3 साल जो हुआ, भ्रष्टाचार हुआ, 40% कमीशन लिया गया, वो सब बातें प्रधानमंत्री को मालूम थी। ಇಲ್ಲಿ ಬಂದು ಭಾಷಣ ಮಾಡುವ ಪ್ರಧಾನಮಂತ್ರಿಗಳು ಇಲ್ಲಿನ ಸರ್ಕಾರ ಭ್ರಷ್ಟಾಚಾರವಾಗಿದೆ, 40% ಭ್ರಷ್ಟಾಚಾರದ ಹಣವನ್ನ ಪಡೆದು ಸರ್ಕಾರವನ್ನ ನಡೆಸ್ತಾ ಇದೆ ಅಂತಕ್ಕಂಥದ್ದು ಮೋದಿ ಅವರಿಗೆ ಎಲ್ಲಾ ರೀತಿಯಲ್ಲೂ ತಿಳಿದಿರುತ್ತದೆ. अगर कर्नाटक के 6 साल के बच्चे को मालूम है तो प्रधानमंत्री को तो मालूम होना ही पड़ेगा। ಕರ್ನಾಟಕದ 6 ವರ್ಷದ ಮಕ್ಕಳಿಗೆ ಗೊತ್ತಿರತಕ್ಕಂಥ ವಿಷಯ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿರಬೇಕಲ್ಲ. तो मेरा प्रधानमंत्री जी से सवाल है और कर्नाटक की जनता और युवा भी यह सवाल पूछ रहे हैं कि प्रधानमंत्री जी पिछले 3 सालों में आपने कर्नाटक में भ्रष्टाचार को रोकने के लिए क्या एक्शन लिए? ನಾನು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಕಳೆದ 3 ವರ್ಷಗಳಿಂದ ಬಿಜೆಪಿ ಸರ್ಕಾರ ಮಾಡ್ತಾ ಇರತಕ್ಕಂಥ ಭ್ರಷ್ಟಾಚಾರವನ್ನ ತಡೆಯೋದಿಕ್ಕೆ ನೀವು ಏನು ಕ್ರಮಗಳನ್ನ ತೆಗೆದುಕೊಂಡಿದ್ದೀರಾ ಅಂತೇಳಿ. आपने कितने लोगों पर कार्रवाई की? ತಾವು ಎಷ್ಟು ಜನರ ಮೇಲೆ ಈ ಮೊಕದ್ದಮೆಗಳನ್ನ ಮಾಡಿ ಅದರ ಬಗ್ಗೆ ತನಿಖೆಯನ್ನ ಮಾಡಿದ್ದೀರಾ? कितने लोगों पर एक्शन लिया? ಎಷ್ಟು ಜನರ ಮೇಲೆ ಕ್ರಮವನ್ನ ತೆಗೆದುಕೊಂಡಿದ್ದೀರಾ? आप अपने भाषणों में ये तो बताइए। ಇದು ನಿಮ್ಮ ಭಾಷಣಗಳಲ್ಲಿ ಈ ವಿಷಯಗಳನ್ನ ತಿಳಿಸಿ. आप आते हो और कहते हो कांग्रेस पार्टी ने मेरे ऊपर आक्रमण किया। ನೀವು ಬರ್ತೀರಾ, ಕೇವಲ ಮಾತಾಡ್ತಾ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮೇಲೆ ತುಂಬಾ ಅತಿರೇಕವಾಗಿ ಮಾತಾಡ್ತಾ ಇದೆ ಅಂತ ಹೇಳಿ ಮಾತಾಡ್ತೀರಾ. मगर आप ये भी बताओ कि कर्नाटक के लिए आपने पिछले 3 साल में क्या किया? ದಯಮಾಡಿ ಇದನ್ನ ತಿಳಿಸಿ, ಕರ್ನಾಟಕದ ಜನರಿಗಾಗಿ ನೀವು ಏನನ್ನ ಮಾಡಿದ್ದೀರಾ ಅಂತ ಹೇಳಿ. यहां पे सवाल नरेंद्र मोदी जी नहीं है, यहां पे सवाल कर्नाटक के युवा, कर्नाटक के किसान, कर्नाटक के मजदूर, कर्नाटक के माता और बहनों का सवाल है। ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರಲ್ಲ, ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು ಕರ್ನಾಟಕದ ಜನ, ಕರ್ನಾಟಕದ ಯುವ ಜನತೆ, ಕರ್ನಾಟಕದ ರೈತರು, ಕರ್ನಾಟಕದ ಮಹಿಳೆಯರು, ತಾಯಂದಿರ ಪ್ರಶ್ನೆ. जब कर्नाटक और महाराष्ट्र के बॉर्डर पे हिंसा हुई तो आपने क्या एक्शन लिया? ಕರ್ನಾಟಕದ ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಆದಂತ ಹಿಂಸೆಯ ಸಂದರ್ಭದಲ್ಲಿ ತಾವು ಯಾವ ರೀತಿಯ ಕ್ರಮವನ್ನ ತೆಗೆದುಕೊಂಡಿದ್ದೀರಾ? जो कर्नाटक, गोवा और महाराष्ट्र के बीच में पानी का मुद्दा है, पानी बांटने का मुद्दा है, उसमें आपने कर्नाटक की क्या मदद की? ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯೆ ಇರತಕ್ಕಂತ ನೀರಾವರಿ ಸಮಸ್ಯೆ ಬಗ್ಗೆ ತಾವು ಇಲ್ಲಿವರೆಗೆ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಂಡಿದ್ದೀರಾ ಅಂತ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೆ. और जब कर्नाटक का टैक्स का पैसा नहीं दिया गया, कम दिया गया, तो आपने कर्नाटक के युवाओं की कैसे मदद की? ಕರ್ನಾಟಕದ ಉಸೂಲಿಯಾದಂತ ತೆರಿಗೆಯಲ್ಲೇ ಕೂಡ ತಾವು ಸರಿಯಾದಂತ ಕರ್ನಾಟಕದ ಪಾಲನ್ನ ಕೊಡ್ಲಿಲ್ಲ. ಆದ್ರೆ ನೀವು ಯಾವ ರೀತಿಯಲ್ಲಿ ಕರ್ನಾಟಕದ ಯುವಕರ ಸಹಾಯವನ್ನ ಮಾಡಬಲ್ರಿ? जब कर्नाटक में बाढ़ आई तो आपने क्या मदद की? ಕರ್ನಾಟಕದಲ್ಲಿ ತುಂಬಾ ಪ್ರವಾಹ ಪರಿಸ್ಥಿತಿ ಆದಾಗ ನೀವು ಕರ್ನಾಟಕಕ್ಕೆ ಯಾವ ರೀತಿಯ ಸಹಾಯವನ್ನ ಮಾಡಿದ್ರಿ? अपनी बात करनी है तो जरूर कीजिए, मगर कर्नाटक की थोड़ी सी तो बात कर दीजिए. ನಿಮ್ಮ ಮಾತುಗಳನ್ನ ದಯಮಾಡಿ ಮಾತಾಡಿ, ಆದ್ರೆ ಕರ್ನಾಟಕದ ಭವಿಷ್ಯ ಬಗ್ಗೆನೂ ತಾವು ಮಾತಾಡಬೇಕಾಗುತ್ತೆ. थोड़ा सा 2 शब्द बोल दीजिए. ಸ್ವಲ್ಪನಾದ್ರೂ ಇದರ ಬಗ್ಗೆ ಗಮನವನ್ನ ನೀಡಿ. लंबा बोलने की जरूरत नहीं है, बस 2-3 बात बोल दीजिए. आपने भ्रष्टाचार के खिलाफ क्या किया, आपने बाढ़ के समय क्या किया, और आप अगले 5 साल में क्या करने जा रहे हो.
ನೀವು ಉದ್ದ ಉದ್ದ ಭಾಷಣಗಳನ್ನ ಮಾಡುವುದು ಬೇಕಾಗಿಲ್ಲ. ಕರ್ನಾಟಕದ ಪ್ರವಾಹ ಸಂದರ್ಭದಲ್ಲಿ ನೀವೇನನ್ನ ಮಾಡಿದ್ರಿ, ಕರ್ನಾಟಕದ ಕಷ್ಟದ ಸಂದರ್ಭದಲ್ಲಿ ನೀವು ಯಾವ ರೀತಿ ಸಹಾಯವನ್ನ ಮಾಡಿದ್ರಿ ಅಂತೇಳಿ, ಮತ್ತು ಕರ್ನಾಟಕದ ಭವಿಷ್ಯಕ್ಕಾಗಿ ಮುಂದಿನ 5 ವರ್ಷಗಳಲ್ಲಿ ಏನನ್ನ ಮಾಡ್ತೀರಾ ಅಂತೇಳಿ ಹೇಳಬೇಕಾಗುತ್ತೆ. एक और छोटी सी बात, हमारी मीटिंग होती है, हमारे भाषण होते हैं, तो हम नेताओं के नाम लेते हैं. ನಮ್ಮ ಸಭೆಗಳು ನಡೆಯುತ್ತೆ, ನೀವೆಲ್ಲರೂ ನೋಡಿದ್ದೀರಾ. ನಾವು ಮಾತಾಡೋದಕ್ಕಿಂತ ಮುಂಚೆ ನಾವು ನಮ್ಮ ನಾಯಕರುಗಳನ್ನ ಹೆಸರುಗಳನ್ನ ತಗೊಂಡು ಗೌರವವನ್ನ ನೀಡ್ತೇವೆ. जैसे अभी मैंने भाषण शुरू करने से पहले कांग्रेस पार्टी के नेताओं का आदर किया. ನಾನು ಭಾಷಣ ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ನೋಡಿರಿ, ನಮ್ಮ ಪಕ್ಷದ ನಾಯಕರುಗಳನ್ನ ನಾನು ಹೆಸರನ್ನ ತಗೊಂಡು ಗೌರವವನ್ನ ಸೂಚಿಸಿದ್ದೇನೆ. हम बाकी नेताओं की बात करते हैं, सिद्धरमैया जी की बात करते हैं, डीके शिवकुमार जी की बात करते हैं. ನಾವು ಮಾತನಾಡುವಾಗ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡ್ತೀವಿ, ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತಾಡ್ತೀವಿ, खारगे जी की बात करते हैं, परमेश्वर जी की बात करते हैं. ಖರ್ಗೆ ಸಾಹೇಬ್ರ ಮಾತಾಡ್ತೀವಿ, ಪರಮೇಶ್ವರರನ್ನ ಕುರಿತು ಅವರ ಕೆಲಸಗಳನ್ನ ಕುರಿತು ಮಾತಾಡ್ತೀವಿ. आप कर्नाटक में आते हो, अपने नेताओं की बात नहीं करते हो. ನೀವು ಕರ್ನಾಟಕಕ್ಕೆ ಬರ್ತೀರಾ, ಆದ್ರೆ ನಿಮ್ಮ ಪಕ್ಷದ ನಾಯಕರುಗಳ ಬಗ್ಗೆನೇ ಮಾತನಾಡೋದಿಲ್ಲ. येदुरप्पा जी का नाम तक नहीं लेते हो आप. ನೀವು ಹಿರಿಯರಾದಂತ ಯಡಿಯೂರಪ್ಪನವರ ಹೆಸರನ್ನೇ ತೆಗೆದುಕೊಳ್ಳುವುದಿಲ್ಲ. बोम्मई जी का नाम तक नहीं लेते हो आप. ಬೊಮ್ಮಾಯಿ ಅವರ ಹೆಸರನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ. थोड़ा सा अपने भाषणों में बीजेपी के नेताओं का भी नाम ले लिया करो. ನಿಮ್ಮ ಉದ್ದದ ಭಾಷಣಗಳ ಮಧ್ಯೆ ಬಿಜೆಪಿಯ ನಾಯಕರುಗಳ ಹೆಸರುಗಳನ್ನ ತೆಗೆದುಕೊಳ್ಳಿ. उनको भी अच्छा लगेगा कि प्रधानमंत्री ने हमारा नाम ले लिया. ಅವ್ರಿಗೂ ತುಂಬಾ ಸಂತೋಷವಾಗುತ್ತೆ, ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಹೆಸರುಗಳನ್ನ ಹೇಳಿದ್ರು ಅಂತೇಳಿ. थोड़ा सा आदर कर लो. ತುಂಬಾ ಗೌರವವನ್ನ ಕೊಡಿ. आपका कोई कम नहीं होगा, आपको कोई नुकसान नहीं होगा. मोदी जी, ಅವರ ಹೆಸರುಗಳನ್ನ ತಗೊಳ್ಳೋದ್ರಿಂದ ನಿಮ್ಮ ಗೌರವ ಕಡಿಮೆ ಆಗೋದ್ರಿಲ್ಲ, ನಿಮಗೆ ಏನೂ ಕೂಡ ನಷ್ಟ ಉಂಟಾಗೋದಿಲ್ಲ. उल्टा आपकी बड़प्पन दिखाई देगी. ನಿಮ್ಮ ದೊಡ್ಡತನವನ್ನ ತೋರಿಸ್ದಂಗಾಗುತ್ತೆ. लोगों को अच्छा लगेगा, देखो प्रधानमंत्री ने येदुरप्पा जी का नाम लिया, बोम्मई जी का नाम लिया. ಜನಕ್ಕೆ ಸಂತೋಷ ಆಗುತ್ತೆ, ಪ್ರಧಾನಮಂತ್ರಿಗಳು ಯಡಿಯೂರಪ್ಪನವರ ಹೆಸರನ್ನ ತಗೊಂಡ್ರು, ಮುಖ್ಯಮಂತ್ರಿಗಳಾದಂತ ಬೊಮ್ಮಾಯಿ ಅವರ ಹೆಸರನ್ನ ತಗೊಂಡ್ರು ಅಂತೇಳಿ. कांग्रेस पार्टी ने कर्नाटक के लिए अगले 5 सालों का रास्ता बनाया है. ಕಾಂಗ್ರೆಸ್ ಪಕ್ಷ ಮುಂದಿನ 5 ವರ್ಷಗಳಿಗಾಗಿ ಒಂದು ನೀಲಿ ನಕ್ಷೆಯನ್ನ ತಯಾರು ಮಾಡಿದೆ. हमारे सब नेताओं ने जनता से बात करके ये योजनाएं निकाली हैं. ನಮ್ಮ ಎಲ್ಲ ನಾಯಕರುಗಳು ಮಾತನಾಡಿ ಈ ರಾಜ್ಯದ ಜನರ ಹಿತಕ್ಕಾಗಿ ಈ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. 5 क्रांतिकारी योजना कांग्रेस पार्टी आपको देने वाली है. 5 ಕ್ರಾಂತಿಕಾರಿಯಾದಂತ ಯೋಜನೆಗಳನ್ನ ಕಾಂಗ್ರೆಸ್ ಪಕ್ಷ ತಮ್ಮಗಳಿಗೆ ನೀಡಲಿದೆ. बीजेपी ने आपके जेब से पैसा लिया, उतना ही पैसा हम आपकी जेब में डालने जा रहे हैं. ಬಿಜೆಪಿ ಸರ್ಕಾರ ತಮ್ಮಿಂದ ಲೂಟಿ ಮಾಡಿರ್ತಕ್ಕಂಥ, ತಮ್ಮ ಜೇಬಿಂದ ತೆಗೆದುಕೊಂಡಿರ್ತಕ್ಕಂಥ ಹಣವನ್ನ ನಾವು ನಿಮಗೆ ಪುನಃ ವಾಪಸ್ ನೀಡಲು ಹೋಗುತ್ತಿದ್ದೇವೆ. देश में महंगाई बढ़ी है. ದೇಶದಲ್ಲಿ ಬೆಲೆ ಏರಿಕೆ ವಿಪರೀತವಾಗಿದೆ. जीएसटी नोटबंदी ने गरीबों का जबरदस्त नुकसान किया. ಜಿಎಸ್ಟಿ ತೆರಿಗೆ ಮತ್ತು ಹಣದ 1000 ಮತ್ತು 500 ಬೆಲೆ ಮುಖಬೆಲೆಗಳ ರದ್ದತಿ ಜನರಿಗೆ ತುಂಬಾ ಕಷ್ಟದ ಪರಿಸ್ಥಿತಿಯನ್ನ ತಂದೊಡ್ಡಿದೆ. किसानों पे जीएसटी लगा दी. ರೈತರ ಮೇಲೆ ಜಿಎಸ್ಟಿಯನ್ನು ಹಾಕಲಾಗಿದೆ. 5% खाद पे, 12% ट्रैक्टर पे, 18% पेस्टिसाइड्स पे, 5% ಉಪಕರಣಗಳ ಮೇಲೆ, 10%, 5% खाद, 12% ट्रैक्टर पे, 12% ಟ್ರ್ಯಾಕ್ಟರ್ಗಳ ಮೇಲೆ, 18% पेस्टिसाइड्स पे, 18% ರಸಗೊಬ್ಬರಗಳ ಮೇಲೆ ಟ್ಯಾಕ್ಸ್ ಅನ್ನ ಕೇಂದ್ರ ಸರ್ಕಾರ ವಿಧಿಸ್ತಾ ಇದೆ. डीजल का दाम 56 रुपए से 90 रुपए तक पहुंच गया. ಇವತ್ತು ಡೀಸೆಲ್ನ ಬೆಲೆ 56 ರೂಪಾಯಿಂದ 90 ರೂಪಾಯಿಗೆ ಮುಟ್ಟಿದೆ. डीएपी फर्टिलाइजर 1000 रुपए से 1350 रुपए हो गया. ಡಿಎಪಿ ರಸಗೊಬ್ಬರದ ಬೆಲೆ 1000 ರೂಪಾಯಿಂದ 1750 ರೂಪಾಯಿಗೆ ಏರಿಕೆಯಾಗಿದೆ. तो आपने जो सहा है वो हम जानते हैं और समझते हैं. ನೀವು ಏನನ್ನ ತಡ್ಕೋತಾ ಇದ್ದೀರಾ, ಸಹಿಸ್ತಾ ಇದ್ದೀರಾ, ಅದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. इसलिए हम ये 5 स्कीम लाए हैं. ಆದ್ರಿಂದ ನಾವು 5
ಗ್ಯಾರಂಟಿಗಳನ್ನ ನಿಮ್ಮ ಮುಂದೆ ತಂದಿದ್ದೇವೆ. पहले स्कीम को हम गृह ज्योति कहते हैं. ಮೊದಲನೇದು ನಾವು ಗೃಹ ಜ್ಯೋತಿ गृह लक्ष्मी, ಅಂತೇಳಿ. गृह लक्ष्मी. ಮೊದಲನೇದು ಗೃಹಲಕ್ಷ್ಮಿ ಅಂತ ಹೇಳ್ತಾ ಇದ್ದೇವೆ. गृह लक्ष्मी का मतलब 2000 रुपए हर महीने हर महिला के बैंक अकाउंट में. ಗೃಹಲಕ್ಷ್ಮಿ ಅಂದ್ರೆ ಈ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯ ಅಕೌಂಟಿಗೆ 2 ಲಕ್ಷ ರೂಪಾಯಿಗಳನ್ನ ಹಾಕ್ತಕ್ಕಂಥದ್ದು. गैस का सिलेंडर 400 रुपए से 1000 रुपए गया. अब हम आपको 2000 रुपए हर महीने आपके बैंक अकाउंट में देंगे. ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ, ನಿಮ್ಮ ಬ್ಯಾಂಕ್ ಖಾತೆಗೆ ಮಹಿಳೆಯರಿಗೆ 2,000 ರೂಪಾಯಿಗಳನ್ನ ಹಾಕಲಾಗುವುದು. गृह ज्योति 200 यूनिट बिजली मुफ्त में हर परिवार को. 200 ಯೂನಿಟ್ ಗೃಹ ಜ್ಯೋತಿಯ ಮೂಲಕ ಎಲ್ಲರಿಗೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ನೀಡಲಾಗುವುದು. अन्न भाग्य 10 किलो चावल हर फैमिली मेंबर को, परिवार के हर मेंबर को. ಪ್ರತಿ ಕುಟುಂಬದ ಒಬ್ಬರಿಗೆ, ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಕೂಡ ತಲೆಗೆ 10 ಕೆಜಿ ಅಕ್ಕಿಯನ್ನ ಅನ್ನಭಾಗ್ಯದ ಮೂಲಕ ನಿಮ್ಮೆಲ್ಲರಿಗೂ ವಿತರಿಸಲಾಗುವುದು. अच्छा, महिलाओं के लिए एक और मजेदार बात सुनिए. ಈಗ ನನ್ನ ಅಕ್ಕ ತಂಗಿಯರು ತಾಯಂದಿರ ಬಗ್ಗೆ ಒಂದು ಒಳ್ಳೆಯ ಸುದ್ದಿಯನ್ನ ಕೇಳಿ. सरकार के आने के एकदम बाद बस में जाने के लिए आपको 1 रुपया नहीं देना पड़ेगा, फ्री में आप जाएंगी. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನೀವು ತಾಯಂದಿರು ಈ ಪ್ರಯಾಣ ಮಾಡುವಾಗ ಒಂದೇ 1 ರೂಪಾಯಿಯ ಬಸ್ ಚಾರ್ಜ್ ಅನ್ನ ಕೊಡದಲೆ ಉಚಿತವಾಗಿ ಪ್ರಯಾಣವನ್ನ ಮಾಡೋದಿಕ್ಕೆ ನಮ್ಮ ಸರ್ಕಾರ ಬಂದ ತಕ್ಷಣ ಅದನ್ನ ಘೋಷಣೆಯನ್ನ ಮಾಡುತ್ತೆ. भाई और बहनों, नोटबंदी ने करोड़ों युवाओं को बेरोजगार बनाया. ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮೋದಿಯವರು ಲಕ್ಷಾಂತರ ಜನ ನನ್ನ ಯುವಕರಿಗೆ ನಿರುದ್ಯೋಗಗಳಾಗಿ ಮಾಡಿದ್ದಾರೆ. युवा निधि स्कीम हर ग्रेजुएट को 2 साल के लिए 3000 रुपए प्रति महीना देगा. ಯುವ ನಿಧಿಯ ಮೂಲಕ ಈ ರಾಜ್ಯದ ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನ ನೀಡಲಾಗುವುದು. और हर डिप्लोमा होल्डर को 1500 रुपए महीने के 2 साल के लिए मिलेंगे. ಯಾರು ಡಿಪ್ಲೊಮಾ ಎಲ್ಲ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರತಿ ತಿಂಗಳು 1,500 ರೂಪಾಯಿಗಳನ್ನ ಯುವ ನಿಧಿಯ ಮೂಲಕ ನೀಡಲಾಗುವುದು. अब मोदी जी, मैं आपको समझाना चाहता हूं कि इन स्कीम्स का पैसा कहां से आएगा. ಈಗ ನಾನು ನಿಮ್ಮೆಲ್ಲರಿಗೂ ತಿಳಿಸಲು ಬಯಸ್ತೇನೆ, ಈ ಸ್ಕೀಮ್, ಈ ಯೋಜನೆಗಳಿಗೆ ಹಣ ಎಲ್ಲಿಂದ ಬರ್ತದೆ ಅಂತ ಹೇಳಿ. आपने और आपकी सरकार ने यहां पे जबरदस्त भ्रष्टाचार किया. ಮೋದಿಯವರೇ, ನೀವು ಮತ್ತೆ ನಿಮ್ಮ ಸರ್ಕಾರ ಇಲ್ಲಿ ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ. 40% कमीशन आपने हर चीज में लिया. ನೀವು ಪ್ರತಿ ಎಲ್ಲ ಉದ್ಯಮಗಳಲ್ಲಿ, ಎಲ್ಲ ಸರ್ಕಾರದ ಕೆಲಸಗಳಲ್ಲಿ 40% ಕಮಿಷನ್ ಅನ್ನ ಪಡೆದಿದ್ದೀರಾ. कांग्रेस पार्टी यहां एक ईमानदार सरकार लाएगी. ಕಾಂಗ್ರೆಸ್ ಪಕ್ಷ ಇಲ್ಲಿ ನ್ಯಾಯಸಮ್ಮತವಾದಂತ ಹಾಗೂ ನಿಮ್ಮ ಪರವಾದಂತ ಸರ್ಕಾರವನ್ನ ತರಲಿದೆ. और जो पैसा आपकी सरकार ने चोरी किया था, वही पैसा हम इन 5 स्कीमों में डाल रहे हैं. ಯಾವುದು ಮೋದಿಯವರೇ ನಿಮ್ಮ ಪಕ್ಷ ಜನರಿಂದ ಕಳ್ಳತನವನ್ನ ಮಾಡಿತ್ತು, ಆ ಭ್ರಷ್ಟಾಚಾರದ ಹಣವನ್ನ ತಡೆದು ನಾವು ಈ ಯೋಜನೆಗಳಿಗಾಗಿ ಆ ಹಣವನ್ನ ಉಪಯೋಗ ಮಾಡ್ತಾ ಇದ್ದೇವೆ. अब देखिए, हमने आपके सामने एक विजन रखा है, दृष्टिकोण रखा है. ನಾವು ನಿಮ್ಮ ಮುಂದೆ ಒಂದು ಗುರಿಯನ್ನ ಇಟ್ಟಿದ್ದೇವೆ, ಒಂದು ಉದ್ದೇಶವನ್ನ ಇಟ್ಟಿದ್ದೇವೆ. लोगों को मदद करने का तरीका दिखाया है. ನಾವು ಜನಗಳಿಗೆ ಸಹಾಯವನ್ನ ಮಾಡ್ತಕ್ಕಂಥ, ಅವರ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಒಂದು ದಾರಿಯನ್ನ ತೋರಿಸಿದ್ದೇವೆ. बीजेपी को भी, नरेंद्र मोदी जी को भी ये बात करनी चाहिए. ಭಾರತೀಯ ಜನತಾ ಪಕ್ಷದವ್ರಿಗೂ ಹಾಗೂ ಮೋದಿಯವ್ರಿಗೂ ಕೂಡ ಈ ತರದ ಮಾತುಗಳನ್ನ ಆಡಬೇಕಾಗಿದೆ. हमारी शुरुआत इन 5 कामों से होगी. ನಮ್ಮ ಪ್ರಾರಂಭವೇ 5 ಕೆಲಸಗಳಿಂದ ಪ್ರಾರಂಭ ಆಗುತ್ತೆ. पहले दिन, पहली कैबिनेट मीटिंग में ये 5 स्कीम पास हो जाएंगे. ಮೊದಲನೇ ಸರ್ಕಾರ ಬಂದ ತಕ್ಷಣ ಮೊದಲನೆಯ ಮಂತ್ರಿಮಂಡಲದ ಸಭೆಯಲ್ಲಿಯೇ ಈ 5 ಯೋಜನೆಗಳು ಮಂಜೂರಿಯನ್ನ ನೀಡಲಾಗುವುದು. आपकी शुरुआत कहां होगी? ನಿಮ್ಮ ಪ್ರಾರಂಭ ಎಲ್ಲಿಂದ ಆಗುತ್ತದೆ? क्या 40% के बजाय आप 60% बढ़ा दोगे? ಏನು ನೀವು ಮತ್ತೆ ಅಧಿಕಾರಕ್ಕೆ ಬಂದ್ರೆ 40% ಇಂದ ತಗೊಂಡು 60%ಗೆ ಏರಿಸ್ತೀರಾ? जनता को ये बातें तो बताओ.
ಇದು ಜನರಿಗೆ ಈ ವಿಚಾರಗಳನ್ನ ತಿಳಿಸಿ. किसानों के लिए हम कृषि निधि स्कीम ला रहे हैं. ನಾವು ಈ ನೆಲದ ರೈತರಿಗಾಗಿ ಕೃಷಿ ನಿಧಿ ಅಂತಕ್ಕಂಥ ಹೊಸ ಯೋಜನೆಯನ್ನ ತರ್ತಾ ಇದ್ದೇವೆ. 1.5 लाख करोड़ रुपए 5 साल में हम किसानों को देंगे. 1.5 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಈ ನೆಲದ ರೈತರಿಗೆ ನೀಡ್ತಾ ಇದ್ದೇವೆ. बजट में से 30,000 करोड़ रुपए हर साल किसानों के लिए जाएगा. ನಮ್ಮ ಮುಂದಿನ ದಿನಗಳ ಬಜೆಟ್ ನಲ್ಲಿ 30,000 ಕೋಟಿ ರೂಪಾಯಿಗಳು ರೈತರ ಯೋಜನೆಗಳಿಗೆ ಹೋಗಲಿದೆ. और यहां पे जो कोकोनट फार्मर्स हैं और अरेका नट के फार्मर्स हैं उनको हम एमएसपी देंगे. ಇಲ್ಲಿನ ಸ್ಥಳೀಯ ಬೆಳೆಗಳಾದಂಥ ತೆಂಗು ಮತ್ತು ಅಡಿಕೆಗಳಿಗೆ ನಾವು MSP ಅಂದ್ರೆ ಒಂದು ಬೆಲೆಯನ್ನ ನಿಗದಿ ಮಾಡತಕ್ಕಂಥದ್ದನ್ನ ಮಾಡ್ತೇವೆ. और जो आज दूध पे सब्सिडी होती है 5 रुपए की होती है उसको हम 7 रुपए तक बढ़ा देंगे. ಇಲ್ಲಿ ರೈತರಿಗೆ ನಾವು ಏನು ಈಗ ಹಾಲಿಗೆ 5 ರೂಪಾಯಿಗಳ ಸಬ್ಸಿಡಿಯನ್ನ ಕೊಡ್ತಾ ಇದ್ದೇವೆ, ಅದನ್ನ 7 ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು. अब हमने साफ कह दिया है कि हम ये काम करने जा रहे हैं. पहला कदम हमारे 5 स्कीम होंगे, उसके बाद किसानों के लिए हम इतना पैसा देंगे, सब्सिडी में इतना डालेंगे. हमने साफ कह दिया है. ನಾವು ಈಗ ಸ್ಪಷ್ಟವಾಗಿ ನಮ್ಮ ಯೋಜನೆಗಳೇನು, ನಾವು ಮುಂದೆ ಅಧಿಕಾರಕ್ಕೆ ಬಂದ್ರೆ ಈ 5 ಯೋಜನೆಗಳ ಜೊತೆಗೆ ರೈತರಿಗೆ ಏನನ್ನ ಕೊಡ್ತೀವಿ ಅಂತಕ್ಕಂಥ ಸ್ಪಷ್ಟವಾದ ಭರವಸೆಯನ್ನ ನಾವು ನಿಮಗೆ ಈ ಕೆಲಸಗಳನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೇವೆ. अब बीजेपी को बहाने नहीं बनाने चाहिए. ಈಗ ಬಿಜೆಪಿ ಅವರಿಗೆ ಯಾವುದೇ ರೀತಿಯಾದಂತ अगली स्पीच ನಾಟಕಗಳು सॉरी बोलिए ನಾಟಕಗಳನ್ನ ಮಾಡಬೇಕಾಗಿಲ್ಲ. अगली स्पीच में प्रधानमंत्री को 2-3 सवालों के जवाब देने चाहिए. ಮುಂದಿನ ಇಲ್ಲಿ ಬಂದು ಭಾಷಣ ಮಾಡುವಾಗ ಒಂದು 2-3 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ. आपने 40% भ्रष्टाचार के बारे में क्या किया? ನೀವು 40% ಭ್ರಷ್ಟಾಚಾರದ ಬಗ್ಗೆ ಏನನ್ನ ಕ್ರಮವನ್ನ ಕೈಗೊಂಡಿದ್ದೀರಾ? जब बाढ़ आई आपने क्या किया? जब बाढ़ आई आपने क्या किया? ತಾವು ಈ ನೆಲಕ್ಕೆ ಪ್ರವಾಹವನ್ನ ಬಂದಾಗ ಏನ ಕ್ರಮವನ್ನ ತೆಗೆದುಕೊಂಡಿದ್ರಿ? बेरोजगारी के लिए आपने क्या किया पिछले 3 सालों में? ಈ ನೆಲದ ಯುವಕರ ನಿರುದ್ಯೋಗ ಸಮಸ್ಯೆ ಬಗ್ಗೆ ನೀವು ಏನನ್ನ ಕ್ರಮವನ್ನ ಕೈಗೊಂಡಿದ್ದೀರಾ? ये आप बताइए जनता को. ಇದನ್ನ ತಿಳಿಸಿ ದಯಮಾಡಿ ಈ ನೆಲದ ಜನರಿಗೆ. जनता को यह भी बताइए कि अगले 5 साल में आप क्या करना चाह रहे हो. ಜನರಿಗೆ ಇದನ್ನು ತಿಳಿಸಿ ಈ ಕರ್ನಾಟಕದ ಸರ್ಕಾರ ಜನರಿಗೆ ನೀವು ಮುಂದಿನ 5 ವರ್ಷಗಳಲ್ಲಿ ಏನನ್ನ ಮಾಡ್ತೀರಾ ಅಂತ ಹೇಳಿ. भाइयों और बहनों, बीजेपी को यह 40 नंबर बहुत अच्छा लगता है. ಭಾರತೀಯ ಜನತಾ ಪಕ್ಷದವರಿಗೆ ಈ 40 ಅಂತಕ್ಕಂಥ ಸಂಖ್ಯೆ ತುಂಬಾ ಚೆನ್ನಾಗಿ ಕಾಣ್ತದೆ. जहां भी ये जाते हैं ये 40 नंबर का प्रयोग करते हैं. ಇವರು ಎಲ್ಲೇ ಹೋದ್ರೂ ಕೂಡ 40 ಸಂಖ್ಯೆ 40 ಅಂತಕ್ಕಂಥದ್ದನ್ನ ಪುನಃ ಉಚ್ಚಾರವನ್ನ ಮಾಡ್ತಾರೆ. हर काम में 40 ಪ್ರತಿ ಕೆಲಸದಲ್ಲೂ 40 ಅಂತಕ್ಕಂಥದ್ದನ್ನ ಹೇಳ್ತಾನೆ ಇರ್ತಾರೆ. इनको आप 40 नंबर याद दिला दीजिए. ಇವರಿಗೆ ತಾವೆಲ್ಲರೂ ದಯಮಾಡಿ 40 ಅಂತಕ್ಕಂಥ ಸಂಖ್ಯೆಯನ್ನ ಜ್ಞಾಪಕವನ್ನ ಮಾಡಿಸಿ. 3 साल इन्होंने आपको 40 नंबर का याद दिलाया. चुनाव में आप इनको 40 सीटें दे दीजिए. ಈಗ ಇವರು ಅಧಿಕಾರವನ್ನ ಮಾಡುವಾಗ 3 ವರ್ಷಗಳ ಕಾಲ 40 ಇದನ್ನ ನಿಮ್ಮೆಲ್ಲರಿಗೂ ಹಚ್ಚಿದ್ದಾರೆ. ಅದನ್ನ ಈ ಚುನಾವಣೆಯ ಸಂದರ್ಭದಲ್ಲಿ ತಾವೆಲ್ಲರೂ ದಯಮಾಡಿ ಈ 40 ಅಂತಕ್ಕಂಥ ಇದನ್ನ ಅವರಿಗೆ ಕೊಡಿ ಅಂತಕ್ಕಂಥದ್ದು. और भाइयों और बहनों, आखिरी बात, कांग्रेस पार्टी को कम से कम 150 सीट दिलवानी है. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ 150 ಕ್ಷೇತ್ರಗಳಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾರೆ. इसका कारण है ಇದರ ಕಾರಣ ಏನು ಅಂದ್ರೆ, क्योंकि अगर 150 सीटों से कम आई तो बीजेपी फिर से सरकार को, एमएलए को